ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಸೀನ್ನಲ್ಲಿ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ಗೌರಿ ಬರ್ತಾಳೆ. ಬಂದ್ಬಿಟ್ಟು ಬಳೆ ಶಬ್ದ ಮಾಡ್ತಾಳೆ. ಅದನ್ನ ವಿವೇಕ್ ನೋಡಿದ್ರು ಕೂಡ ನೋಡ್ದಲೇ ಇರೋ ಥರ ಕೂತ್ಕೊಂಡಿರ್ತಾನೆ. ಆಗ ಗೌರಿ ಇನ್ನ ಹತ್ರ ಬಂದ್ಬಿಟ್ಟು ಉಮ್ಮ ಕೊಡ್ಲಾ ಅಂತ ಕೇಳ್ತಾಳೆ. ಏಯ್ ಏನು ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅಂತ ಹೇಳಿದಾಗ, ನಾಚಿಕೆನಾ? ನನ್ಗೆ ಯಾಕೆ ನಾಚಿಕೆ? ಕೊಡ್ಲಾ ಅಂದೆ ಅಂತ ಹೇಳಿದಾಗ ವಿವೇಕು, ಏಯ್ ತಲೆ ಕೆಟ್ಟಿದ್ಯಾ ಅಂದಾಗ ಗೌರಿ, ನೀವು ಗ್ರೇಟ್ ಬಿಡಿ ಸರ್, ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಆಗ ಯಾಕೆ ಅಂತ ಕೇಳಿದಾಗ ಗೌರಿ, ಯಾವುದಾದ್ರೂ ಹುಡುಗಿಯರು ಕಾಲ್ ಮಾಡಿದ್ರೆ ಗಂಡಸರು ಫ್ಲರ್ಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ನೀವು ಉಮ್ಮ ಕೊಡ್ಲಾ, ಲವ್ ಮಾಡ್ಲಾ ಅಂತ ಹೇಳಿದ್ರು ನೀವು ನನಗೆ ಮದುವೆ ಆಗಿದೆ ಅಂತ ಖಂಡಿತವಾಗಿ ಹೇಳ್ಬಿಟ್ರಿ ಅಂದಾಗ ವಿವೇಕು, ಏಯ್ ಇವಾಗ ಫೋನ್ ಮಾಡಿಬಿಟ್ಟು ಕಾಟ ಕೊಡೋಕ್ಕೆ ಶುರು ಮಾಡಿದ್ಯಾ? ಏನೋ ಅನ್ನೋನ್ ನಂಬರ್ ಅಂತ ಹೇಳ್ಬಿಟ್ಟು ರಿಸೀವ್ ಮಾಡಿದೆ. ನೀನು ಕಾಲ್ ಮಾಡಿದ್ಯಾ ಅಂತ ಗೊತ್ತಿದ್ದಿದ್ರೆ ಕಾಲ್ನ ರಿಸೀವ್ ಮಾಡ್ತಾ ಇರಲಿಲ್ಲ. ನೆಕ್ಸ್ಟಿಂದ ನಾನು ನಿನ್ನ ಕಾಲ್ನ ರಿಸೀವ್ ಮಾಡಲ್ಲ, ಯಾಕಂದರೆ ನಿನ್ನ ನಂಬರ್ನ ಸೇವ್ ಮಾಡಿದ್ದೀನಿ ಅಂದಾಗ ಗೌರಿಗೆ ಖುಷಿಯಾಗುತ್ತೆ. ಸೇವ್ ಮಾಡಿದ್ರಾ? ಥ್ಯಾಂಕ್ಸ್ ರೀ ಅಂದಾಗೆ ಏನಂತ ಸೇವ್ ಮಾಡಿದ್ದೀರಾ? ಹಾಂ ಎಂಟಿ ಮುದ್ದು. ಹಾಂ ಮುದ್ದು ಗೌರಿ. ಬೇಡ ಬಿಡಿ ನಾನೇ ನೋಡ್ತೀನಿ ಅಂತ ಹೇಳ್ಬಿಟ್ಟು ಮೊಬೈಲ್ ಎತ್ಕೊಂಡು ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ತಲೆನೋವು ಅಂತ ಸೇವ್ ಆಗಿರುತ್ತೆ. ಅದನ್ನು ನೋಡ್ಬಿಟ್ಟು ಗೌರಿ, ಸರ್ ತಲೆನೋವ ನಾನು ನಿಮಗೆ ನನಗೆ ಕೊಟ್ಟಿರೋ ಬೆಲೆ ಇಷ್ಟ ಅಲ್ವಾ? ಎಲ್ಲಾದರೂ ಒಂದು ಕಡೆ ನನ್ನ ಮೇಲೆ ನಿಮಗೆ ಚೂರಾದರೂ ಪ್ರೀತಿ ಕನ್ಸರ್ನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನೀವು ಹೆಸರು ಸೇವ್ ಮಾಡಿರೋದ್ರಲ್ಲೇ ಗೊತ್ತಾಯ್ತು ಬಿಡಿ ಈ ಮನೆಯಲ್ಲಿ ನನಗೆ ನಿಮ್ಮ ಮನಸ್ಸಲ್ಲಿ ನನಗೆ ಏನು ಜಾಗ ಇದೆ ಅಂತ ಹೇಳಿ ಅಂತ ಹೇಳಿದಾಗ ವಿವೇಕ್ಗೆ ತುಂಬ ಗಿಲ್ಟ್ ಫೀಲ್ ಆಗುತ್ತೆ. ಅದು ಹಾಗಲ್ಲ, ನೀನು ಫೋನ್ ಮಾಡಿ ಕಿರಿಕಿರಿ ಕೊಟ್ಟೆ, ಅದಕ್ಕೆ ಆ ಸಿಟ್ಟಲ್ಲಿ ಸೇವ್ ಮಾಡಿದೆ, ಕೊಡು ಚೇಂಜ್ ಮಾಡ್ತೀನಿ ಅಂದಾಗ ಗೌರಿ, ಬಿಡಿ ಸರ್ ಪರವಾಗಿಲ್ಲ, ನೀವು ನನಗೆ ಕೊಟ್ಟಿರೋ ಬೆಲೆ ಇಷ್ಟೇ ಅಂದಮೇಲೆ ಚೇಂಜ್ ಮಾಡಿ ಏನು ಪ್ರಯೋಜನ, ನನ್ನ ಹಣೆ ಬರೇನೆ ಇಷ್ಟು ಅಂತ ಹೇಳ್ಬಿಟ್ಟು ಬೆಡ್ ಮೇಲೆ ಇರುವಂಥ ಮೊಬೈಲ್ ತೊಗೊಂಡು ಹೋಗಲಿಕ್ಕೆ ಶುರು ಮಾಡ್ತಾಳೆ. ಆಗ ವಿವೇಕು ನಿಂತ್ಕೋ ಅಂತ ಹೇಳ್ತಾನೆ. ನನ್ನ ನಂಬರ್ನ ನೀನು ಏನಂತ ಫೀಡ್ ಮಾಡಿದ್ಯಾ? ಪ್ರೀತಿಯ ಗಂಡ ಅಥವಾ ಮೈ ಲೈಫ್ ಅಂತನಾ? ನನಗೂ ಡೌಟ್ ಇದೆ. ನೀನು ಮೊಬೈಲ್ ಕೊಡಿಲಿ ಅಂತ ಕೇಳಿದಾಗ ಗೌರಿ, ಬೇಡ ಸರ್, ಮೊಬೈಲ್ ಕೊಡು ಅಂತ ಹೇಳಿದಾಗ ಪರವಾಗಿಲ್ಲ ಅಂತ ಹೇಳಿದ್ನಲ್ಲ ಸರ್, ಮೊಬೈಲ್ ಕೊಡ್ತೀಯಾ ಇಲ್ವಾ ಅಂತ ಕೇಳಿದಾಗ ಹ್ಞೂ ಅಂತ ಹೇಳ್ತಾಳೆ. ಆಗ ವಿವೇಕು, ಓ ನೀನು ಹಿಂಗೆ ಹೇಳಿದ್ರೆ ಕೇಳಲ್ಲ ಅಂತ ಹೇಳ್ಬಿಟ್ಟು ಮೊಬೈಲ್ನ ಕಿತ್ಕೊಂಡು ನೋಡ್ತಾನೆ. ಅದ್ರಲ್ಲಿ ನೋಡಿದ್ರೆ ಸಿಡುಕ್ ಮೂತಿ ಅಂತ ಸೇವ್ ಆಗಿರುತ್ತೆ. ಅವ್ನು ನೋಡಿಬಿಟ್ಟು, ಓ ನೀನು ನನ್ನ ಹೆಸ್ರನ್ನ ಸಿಡುಕ್ ಮೂತಿ ಅಂತ ಸೇವ್ ಮಾಡ್ಕೊಂಡಿದ್ಯಾ? ನಾನು ತಲೆನೋವು ಅಂತ ಸೇವ್ ಮಾಡ್ಕೊಂಡಿದ್ಕೆ ಇಷ್ಟೊತ್ತು ತನಕ ನೀನು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ಈಗ ನನ್ನ ಹೆಸ್ರನ್ನ ಸಿಡುಕ್ಮೂತಿ ಅಂತ ಸೇವ್ ಮಾಡ್ಕೊಂಡಿದ್ಯಾ? ನೀನು ಮೊಬೈಲ್ನ ಅಂತ ಹೇಳ್ಬಿಟ್ಟು ಹೊಡೆದಾಕ್ಲಿಕ್ಕೆ ಅಂತ ಹೋಗ್ತಾನೆ. ಆವಾಗ ಗೌರಿ ಮೊಬೈಲ್ನ ಕಿತ್ಕೊಬಿಟ್ಟು, ಬೇಡ ಸರ್ ಆದರೂ ಸಹ ವಿವೇಕ್ ಮೊಬೈಲ್ ಕೊಡಿಲಿ ಅಂತ ಹೇಳ್ಬಿಟ್ಟು ಕಿತ್ಕೊಳ್ಳೋಕೆ ಅಂತ ಓಡಾಡ್ತಾ ಇರ್ತಾನೆ. ಆಗ ಒಬ್ಬರ ಮೇಲೆ ಒಬ್ಬರು ಬಿದ್ದಿರ್ತಾರೆ. ಅದೇ ಸಮಯಕ್ಕೆ ಜ್ಞಾನೇಶ್ ಅಲ್ಲಿಗೆ ಬರ್ತಾನೆ. ಅದನ್ನ ನೋಡ್ಬಿಟ್ಟು, ಅಯ್ಯೋ ಅಬ್ಬಬ್ಬಬ್ಬಾ, ಶಾಂತಂ ಪಾಪಂ ನಾನು ಫೈಲಿಗೆ ಸೈಜ್ ನಾಕ್ಸೋಣ ಅಂತ ಬಂದರೆ ಇಲ್ಲೇನು ನಡೀತಿದ್ಯಪ್ಪ ಅಂದಾಗ ವಿವೇಕು, ಚಿಕ್ಕಪ್ಪ ಅಂತ ಹೇಳ್ತಾನೆ. ಆಗ ಜ್ಞಾನೇಶು, ಅಯ್ಯೋ ನಿನ್ನ ಚಿಕ್ಕಪ್ಪನ ಮನೆ ಹಾಳಾಯ್ತು ಕಣಯ್ಯ, ಇದು ಸಂಸಾರಸ್ಥರು ಓಡಾಡೋ ಜಾಗ, ಸ್ವಲ್ಪ ಬಾಗ್ಲಾದ್ರೂ ಹಾಕ್ಕೋಬಾರ್ದಾ ಅಂದಾಗ ವಿವೇಕು, ನೀವು ಅನ್ಕೊಂಡಿರ್ತಾರ ಏನೂ ಇಲ್ಲ ಚಿಕ್ಕಪ್ಪ ಅಂತ ಹೇಳ್ತಾನೆ. ಆಗ ಜ್ಞಾನೇಶು, ಅಲ್ಲ ಕಣಮ್ಮ ಗೌರಿ, ಅವನಿಗಂತೂ ಬುದ್ಧಿ ಇಲ್ಲ, ನಿನಗೂ ಇಲ್ವಾ ಅಂದಾಗ ಗೌರಿ, ಅಲ್ಲ ಚಿಕ್ಕ ಮಾವ, ಅದು ನಾವಿಬ್ರು ಜಾರಿ ಅಂತ ಹೇಳಿ ಕೂಗ್ತಾಳೆ. ಆಗ ಜ್ಞಾನೇಶು ನಗ್ತಾ, ಇವೆ ಆದ್ಮೇಲೆ ಇದಕ್ಕೆ ಜಾರದು ಅಂತಾನೆ ಕಣಮ್ಮ ಹೇಳೋದು ಅಂತ ಹೇಳ್ಬಿಟ್ಟು, ನೀವೇನು ಮಾಡಿದ್ದೀರಿ ಅಂತ ಗೊತ್ತಿಲ್ಲ, ನಾನೇನು ನೋಡೂ ಇಲ್ಲ. ಅಲ್ಲ ನಾನು ಏನು ಬಂದೆ ಇಲ್ಲಿಗೆ? ನಿಮ್ಮಿಬ್ರು ರೊಮ್ಯಾನ್ಸ್ ನೋಡ್ಬಿಟ್ಟು ನನ್ನ ಮೈಂಡಲ್ಲಿರೋ ಬ್ಲಡ್ ಎಲ್ಲ ಕ್ಲಾಟ್ ಆಗಿಬಿಟ್ಟು ಏನು ಮಾಡಬೇಕು ಅಂತಲೇ ಮರ್ತೋಯ್ತಲ್ಲಪ್ಪ. ನನ್ನ ಮೈಂಡು ಸರಿ ಹೋದ್ಮೇಲೆ ಬರ್ತೀನಿ, ಹಾಗೆ ಬಾಗ್ಲಾಕೋಬಿಡಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸೀನ್ನಲ್ಲಿ ಅನಿಕೇತ್ ರೂಮಿಂದ ಹೊರಗಡೆ ಬರ್ತಾನೆ. ಆಗ ಚಂಚಲ ಕೇಳ್ತಾಳೆ, ಯಾಕೆ ಅನಿಕೇತ್ ಏನಾಯಿತು, ಇಷ್ಟೊಂದು ರೊಚ್ಚಿಗೆದ್ದು ರೂಮಿಂದ ಹೊರಗಡೆ ಬರ್ತಾ ಇದೆಯಾ ಅಂತ ಕೇಳಿದಾಗ ಅನಿಕೇತ್, ಮಾಮ್ ಅವಳು ಮೋನಿಕಾ ಪ್ರೆಗ್ನೆಂಟು ತಾನೆ, ಅವಳಿಗೇನು ತಲೆಗಿಲೆ ಕೆಟ್ಟಿದೆಯಾ, ಅವಳು ಇವಾಗ ಮಾಡ್ಲಿಕ್ಕೆ ಮಾಡಬೇಕಂತೆ, ಅದಕ್ಕೆ ನಾನು ಆಫರ್ ಕೊಡಿಸ್ಬೇಕಂತೆ ಅಂದಾಗ ಚಾಂಚಲ, ಅದಕ್ಕೇನಕ್ಕೆ ಟೆನ್ಷನ್ ಮಾಡ್ಕೊತೀಯಾ, ಅವಳು ಕೇಳಿದಕ್ಕೆಲ್ಲ ಓಕೆ ಅನ್ಬೇಕು ತಾನೆ. ಅನಿಕೇತು, ಆರ್ ಯು ಕ್ರೇಜಿ ಮಾಮ್, ಅವಳು ಏನು ಕೇಳ್ತಾ ಇದ್ದಾಳೆ ಅಂತ ಅರ್ಥ ಆಗ್ತಿದ್ಯಾ ನಿಮಗೆ? ಅವಳೀಗ ಪ್ರೆಗ್ನೆಂಟು, ಆ ಒಂದು ಸ್ಥಿತಿನಲ್ಲಿ ಅವಳೇನಾದರೂ ಮಾಡ್ರನ್ ಡ್ರೆಸ್ಸು ಚಿಕ್ಕದಾಗಿರುವಂಥ ಡ್ರೆಸ್ ಹಾಕೊಂಡು ಓಡಾಡಿದ್ರೆ ಮನೆಯವ್ರೇನು ಅನ್ಕೋಬೇಕು, ದೀನ ಬಂದು ಫ್ಯಾಮಿಲಿ ಪ್ರೆಸ್ಟೀಜ್ ಟ್ರೆಡಿಷನ್ ಅಂತ ಕತ್ತಿಡ್ದು ಹೊರಗಡೆ ಹಾಕ್ತಾರಷ್ಟೇ ಅಂತ ಹೇಳಿದಾಗ ಚಂಚಲ, ಏನು ಹೇಳ್ದೆ, ಕ್ಯಾನ್ ಯು ರಿಪೀಟ್ ಇಟ್ ಪ್ಲೀಸ್ ಅಗೈನ್ ಅಂತ ಹೇಳಿ ಕೇಳ್ತಾಳೆ. ಆಗ್ತಾರೆ ಅಂದೆ ಅಂತ ಹೇಳ್ತಾನೆ. ಆಗ ಚಂಚಲ, ನಮಗೆ ಬೇಕಾಗಿರೋದು ಫ್ಲ್ಯಾಶ್ ಆಗುತ್ತೆ, ಹೌದು ಅದೇ ಅಂತ ಹೇಳ್ತಾನೆ. ಆಗ ಚಂಚಲ, ಎಕ್ಸಾಕ್ಟ್ಲಿ ಮೈ ಬಾಯ್, ಆ ಪೀಡೆ ತನ್ನ ಗೋರಿನ ತಾನೇ ತೊಡ್ಕೊತಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅವಳು ಮಾಡ್ಲಿಂಗ್ ಮಾಡ್ತೀನಿ ಅಂತ ಹೇಳ್ತಾಳ. ಇಮ್ಮಿಡಿಯೇಟಾಗಿ ಆಫರ್ ಕೊಡಿಸು, ಬಟ್ ದೇರ್ ಶುಡ್ ಬಿ ಎ ಕಂಡೀಷನ್. ಏನಂದರೆ ಆ ಆಫರ್ ಕೊಡಿಸ್ತಾ ಇರೋದು ನೀನೆ ಅಂತ ಈ ಮನೆಯ ಯಾವ ಕಾಗೆಗಳಿಗೂ ಗೊತ್ತಾಗಬಾರ್ದು. ಆ್ಯಂಡ್ ಒನ್ ಮೋರ್ ಥಿಂಗ್, ಅವಳಿಗೂ ಖಡಕ್ಕಾಗಿ ವಾರ್ನಿಂಗ್ ಕೊಡು, ನೀನೇ ಆಫರ್ ಕೊಡಿಸಿರೋದು ಅಂತ ಅವಳು ಯಾರ ಹತ್ರನೂ ಬಾಯ್ ಬಿಡಬಾರ್ದು. ಆ್ಯಂಡ್ ಈ ಮಾಡ್ಲಿಂಗ್ ವಿಷಯ ನನಗೆ ಗೊತ್ತಿಲ್ಲ, ಕೀಪ್ ಮೀ ಔಟ್ ಆಫ್ ದಿಸ್
ಯಾಕೆ ಮ್ಯಾಮ್ ನಿನಗೆ ಗೊತ್ತಾದರೆ ಏನಂತೆ ಅಂತ ಕೇಳ್ತಾನೆ. ಆಗ ಚಂಚಲ, ಇಟ್ಸ್ ಕಾಮನ್ ಸೆನ್ಸ್ ಅನಿಕೇತ್. ನಾಳೆ ದಿನ ಈ ಮೋನಿಕಾನ ಹಿಗ್ಗ ಮುಗ್ಗ ಬೈದು ಕಸ ಗುಡಿಸಿ ಮನೆಯಿಂದ ಹೊರಗಡೆ ಹಾಕುವಾಗ ಅದರಲ್ಲಿ ಮೊದಲು ನಾನೇ ಆಗಿರ್ತೀನಿ. ಆ ಟೈಮ್ನಲ್ಲಿ ಈ ದಡ್ಡಿ ಸಿಕ್ಬಿಡ್ತಾಳಲ್ಲ, ಆ ಟೈಮಲ್ಲಿ ಒಂದು ವೇಳೆ ನನ್ನ ಕಡೆ ಬೆರಳು ಮಾಡಿ ನಮ್ಮ ಅತ್ತೆನೇ ಅನಿಕೇತ್ ಜೊತೆ ಸೇರಿ ಆಫರ್ ಕೊಡಿಸಿದ್ದು ಅಂತ ಹೇಳ್ಬಾರ್ದಲ್ವಾ, ಅದಕ್ಕೆ ಅಂತ ಹೇಳ್ತಾಳೆ. ಸರಿ ಮ್ಯಾಮ್, ಹಾಗಾದ್ರೆ ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನಿಕೇತ್ ಮೋನಿಕಾ ಹತ್ರ ಬರ್ತಾನೆ. ಮೋನಿಕಾ ಅಂದಾಗ, ಸ್ಟಾಪ್ ದಿಸ್ ಅನಿಕೇತ್, ಆಗಲೇ ನಾನು ಹೇಳ್ದೆ ನನ್ನ ಕನಸುಗಳನ್ನೆಲ್ಲ ನಿನ್ನ ಹತ್ರ ಶೇರ್ ಮಾಡ್ಕೊಂಡ್ರೆ, ಆದರೆ ನೀನೇನು ಮಾಡಿದೆ, ಮನೆಯವರೆಲ್ಲ ಹೀಗಂತಾರೆ ಹಾಗಂತಾರೆ ಅಂತ ಹೇಳ್ಬಿಟ್ಟು ನನ್ನ ಕನಸುಗಳನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಹೋಗ್ಬಿಟ್ಟೆ. ಇವಾಗ ಯಾಕೆ ಬಂದಿದ್ಯಾ, ಹೋಗು ಇಲ್ಲಿಂದ ಅಂತ ಹೇಳ್ತಾಳೆ. ಆಗ ಅನಿಕೇತ್, ಮೋನಿಕಾ ಸಾರಿ ಮೋನಿಕಾ, ನೀನು ಹೇಳಿದ ವಿಚಾರನ ನಾನು ಆಚೆ ಕುತ್ಕೊಂಡು ಕೂಲಾಗಿ ಯೋಚನೆ ಮಾಡಿ ನೋಡಿದೆ. ಆವಾಗ ಅನ್ನಿಸ್ತು ನೀನು ಹೇಳಿದ ವಿಷಯ 100% ಸತ್ಯ ಅಂತ. ಮೋನಿಕಾ, ಓ ನಿನ್ಗೆ ಈಗ ಜ್ಞಾನೋದಯ ಆಯ್ತಾ ಅಂತ ಕೇಳಿದಾಗ, ಹೌದು ಮೋನಿಕಾ, ನನಗೆ ನಿನಗೆ ಇಬ್ಬರಿಗೂ ಕೂಡ ಬೆಲೆ ಕಡಿಮೆ ಆಗ್ತಾ ಇದೆ ಆ ಗೌರಿಯಿಂದ. ನಮ್ಮ ಸ್ಟೇಟಸ್ ಹೆಚ್ಚಾಗಬೇಕು ಅಂದರೆ ಆ ಗೌರಿ ಅಹಂಕಾರನ ಮುರಿಬೇಕು. ಅದಕ್ಕೆ ನೀನು ಸೆಲೆಬ್ರಿಟಿ ಆಗಲೇಬೇಕು ಮೋನಿಕಾ, ದಟ್ ಈಸ್ ಓನ್ಲಿ ದ ವೇ ಅಂದಾಗ, ಮೋನಿಕಾ ನಿಜವಾಗ್ಲೂ ಒಪ್ಕೊಂಡ್ಯಾ ಅಂತ ಕೇಳ್ತಾಳೆ. ಆಗ ಅನಿಕೇತ್, ಅಫ್ಕೋರ್ಸ್ ಮೋನಿಕಾ, ನಿನ್ಗಿರೋ ಲುಕ್ಕು ಟ್ಯಾಲೆಂಟ್ಗೆ ನೀನು ಮಾಮೂಲಿ ಗೃಹಿಣಿ ಆಗಿರೋಕೆ ಲಾಯಕ್ಕೆ ಇಲ್ಲ ಬಿಡು. ಯು ಆರ್ ಎ ಬಾರ್ನ್ ಸ್ಟಾರ್. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡೆ. ಹಾಗಾಗಿ ನನಗಿರೋಂಥ ಕಾಂಟ್ಯಾಕ್ಟ್ಸ್ ಎಲ್ಲರ ಹತ್ರನೂ ಮಾತಾಡ್ಬಿಟ್ಟು ನಿನ್ಗೆ ಹೇಗಾದರೂ ಮಾಡಿ ಚಾನ್ಸ್ ಕೊಡಿಸ್ತೀನಿ. ಆಗ ಮೋನಿಕಾ ಅನಿಕೇತ್ನ ತಪ್ಕೊಂಡು, ಥ್ಯಾಂಕ್ ಯು ಸೋ ಮಚ್ ಅನಿಕೇತ್, ನಾನು ಹೇಳಿಲ್ವಾ ನಿನ್ನ ಸಪೋರ್ಟ್ ಇದ್ರೆ ನಾನು ಇಂಡಸ್ಟ್ರಿನೇ ಶೇಕ್ ಮಾಡ್ತೀನಿ ಅಂತ. ಐ ಲವ್ ಯು ಫಾರ್ ದಿಸ್ ಅಂತ ಹೇಳ್ತಾಳೆ. ಆಗ ಅನಿಕೇತ್, ಆದರೆ ಒಂದು ಸಣ್ಣ ಕಂಡೀಷನ್ ಇದೆ ಮೋನಿಕಾ. ಏನಂತ ಹೇಳು ಅನಿಕೇತ್ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಈ ಮನೆಯಲ್ಲಿ ನನ್ನ ಬಗ್ಗೆ ವಿವೇಕ್ಗೆ, ನಮ್ಮಮ್ಮಂಗೆ, ಎಸ್ಪೆಷಲಿ ಈ ಮನೆಯವ್ರಿಗೆಲ್ಲ ಒಳ್ಳೆ ಅಭಿಪ್ರಾಯ ಇಲ್ಲ. ಇವಾಗ ಮಾಡಲಿಂಗ್ ವಿಚಾರ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ವಿಚಾರ ನನಗೆ ಗೊತ್ತಿಲ್ಲ ಅನ್ನೋ ಥರ ಡೀಲ್ ಮಾಡಬೇಕು ಅಂತ ಹೇಳ್ತಾನೆ. ಆಗ ಮೋನಿಕಾ ಯಾಕೆ ಅಂತ ಕೇಳಿದಾಗ, ಕಾಮನ್ ಸೆನ್ಸ್ ಯೂಸ್ ಮಾಡು ಮೋನಿಕಾ. ನಾನೇನಾದ್ರೂ ಆಫರ್ ಕೊಡಿಸ್ತೆ ಅಂತ ಗೊತ್ತಾದರೆ ಅನಿಕೇತು ಅವನ ಹೆಂಡತಿಗೆ ಕೆಟ್ಟ ದಾರಿಗೆ ಎಳಿತಾ ಇದ್ದಾನೆ ಅಂತ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ. ಪ್ರಾಜೆಕ್ಟ ಕ್ಯಾನ್ಸಲ್ ಮಾಡಿಸ್ಬಿಡ್ತಾರೆ ಮೋನಿಕಾ. ಅದಕ್ಕೆ ನಿನ್ನ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಚಾರದಲ್ಲಿ ನನ್ನ ಹೆಸರನ್ನ ಕಂಪ್ಲೀಟಾಗಿ ಗುಟ್ಟಾಗಿಟ್ಬಿಡು. ಈ ವಿಚಾರದಲ್ಲಿ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಕಂಪ್ಲೀಟಾಗಿ ಗುಟ್ಟಾಗಿಟ್ಬಿಡು ಅಂತ ಹೇಳಿದಾಗ, ಮೋನಿಕಾ ಇದಕ್ಕೆ ನನಗೆ ಓಕೆ ಅನಿಕೇತ್, ನನ್ನ ಹೆಸರು ಬರೋ ವಿಚಾರದಲ್ಲಿ ನಿನ್ನ ಹೆಸರನ್ನ ಗುಟ್ಟಾಗಿಡೋಕ್ಕೆ ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಟ್ಯಾಲೆಂಟ್ನ ನೋಡಿ ನಾನೇ ಕಷ್ಟಪಟ್ಟು ಈ ಆಫರ್ನ ತಗೊಂಡೆ ಅಂತ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾದರೆ ನನ್ನ ಲೆವೆಲ್ಲು, ನನ್ನ ಸ್ಟ್ಯಾಂಡರ್ಡು ಮನೆಯಲ್ಲಿ ಇನ್ನೂ ಹೆಚ್ಚಾಗುತ್ತೆ ಅಲ್ವಾ. ಇಟ್ಸ್ ಎ ಬ್ರಿಲಿಯಂಟ್ ಐಡಿಯಾ. ಪ್ರಾಮಿಸ್ ಅನಿಕೇತ್, ಯಾರಿಗೂ ನಿನ್ನ ಹೆಸರು ಹೇಳಲ್ಲ. ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮಿರರ್ ಮುಂದೆ ಹೋಗಿ ನೋಡ್ಕೊತಾ ಇರ್ತಾಳೆ ಅವಳು. ಆಗ ಅನಿಕೇತ್, ಎಂಥ ಮದ್ದಿ ತಲೆ ಇವಳ್ದು, ಅವಕಾಶ ಮಾತ್ರ ನಾನು ಕೊಡಿಸ್ತೀನಿ, ಬೈಗುಳ ಚಪ್ಪಲಿ ಏಟು ಇಡೀ ಮನೆ ಕಡೆಯಿಂದ ನಿನಗೆ ಬೀಳತ್ತೆ. ಆಮೇಲೆ ಈ ಮನೆಯಿಂದ ಹೊರಗೆ ಹಾಕುವಾಗ್ಲೂ ನನಗೇನು ಸಂಬಂಧನೇ ಇರಲ್ಲ. ಉಚ್ಚಿ ನಿನ್ಗುಂಡಿನ ನೀನೇ ತೋಡ್ಕೊಂತಿದೀಯಲ್ಲಮ್ಮ ಮೋನಿಕಾ, ಆಗಿ ಅಮ್ಮ ಆಗಿ ಚೆನ್ನಾಗಿ ಹಳ್ಳ ಆಗಿ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ಮಾಡೋವಂಥ ಒಂದು ಸಪೋರ್ಟು ನನ್ನ ಪಾಸಿಟಿವ್ ವೇನಲ್ಲಿ ನನಗೆ ಎನ್ಕರೇಜ್ ಮಾಡುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.